ಇವತ್ತಿನ ವಿಷಯ ತಜ್ಞರ ಪ್ರಕಾರ ಶಾರ್ಟ್ ಟರ್ಮ್ನಲ್ಲಿ ಗಮನಿಸಬೇಕಾದ ಷೇರುಗಳ ಪಟ್ಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. RBI ಅವರು ಮೊನ್ನೆ ನಡೆದ ಮೀಟಿಂಗ್ನಲ್ಲಿ ಬಡ್ಡಿಯ ದರವನ್ನು ಯಥಾಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ. ಇದು ಯಥಾಸ್ಥಿತಿಯಲ್ಲಿಟ್ಟಿರೋದು ಫೆಬ್ರವರಿ 2023ರಿಂದ. RBI ಅವರು ಸದ್ಯದ ಮಟ್ಟಿಗೆ ಭಾರತದ ಎಕಾನಮಿನ ಅಕಾಮಡೇಷನ್ ಇಂದ ನ್ಯೂಟ್ರಲ್ ತಂದಿದ್ದಾರೆ. ಅಂತಂದ್ರೆ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಲೈಕ್ಲಿ ರೇಟ್ ಕಟ್ ಡಿಸೆಂಬರ್ 2024 ಮೀಟಿಂಗ್ನಲ್ಲಿ. ಅಮೆರಿಕದಲ್ಲಿ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ದಾರೆ ಕಳೆದ ತಿಂಗಳು. ಮತ್ತು RBI ಅವರು ಕೂಡ ಅಟ್ಲೀಸ್ಟ್ ಒಂದು 0.25% ವರೆಗೂ ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡಬಹುದು ಅಂತ ಬಹಳ ನಿರೀಕ್ಷೆ ಇತ್ತು. ಆದರೆ ಅದನ್ನು ಅವರು 2 ತಿಂಗಳ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡಿದಾಗ ಕಮರ್ಷಿಯಲ್ ಬ್ಯಾಂಕ್ಗಳು ಅಂದರೆ HDFC ಬ್ಯಾಂಕು, SBI, ICICI ಬ್ಯಾಂಕ್ ಈ ತರದ ಬ್ಯಾಂಕ್ಗಳು ಲೋವರ್ ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡ್ತಾರೆ ಟು ಬಾರೋ ಫಂಡ್ ಫ್ರಮ್ RBI. ಹೀಗಾದಾಗ ಬ್ಯಾಂಕ್ಸ್ ಒಂದಷ್ಟು ಲೋವರ್ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬಹುದು ಲೋನ್ ತಗೊಂಡವರಿಗೆ ಮತ್ತು ಇಂಡಿವಿಜುವಲ್ಸ್ ಮತ್ತು ಕಂಪನಿಗಳಿಗೆ. ಈ ರೀತಿ ಲೋನ್ಸ್ ಚೀಪ್ ಆದಾಗ ಜಾಸ್ತಿ ಜನಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ಜಾಸ್ತಿ ಲೋನ್ ತಗೊಳ್ತಾರೆ ಮತ್ತು ಕಾನ್ಫಿಡೆಂಟ್ ಆಗಿ EMIಗಳನ್ನು ಕಟ್ಕೊಂಡು ಹೋಗ್ತಾರೆ ಮತ್ತು ಜನ ಹೈಯರ್ ಸೇವಿಂಗ್ಸ್ ಮಾಡ್ಕೋತಾರೆ. ಯಾಕಂದ್ರೆ EMI ರೇಟ್ಗಳು ಕಮ್ಮಿ ಆಗಿದ್ದಾವೆ, ಹೈಯರ್ ಪ್ರಾಫಿಟ್ ಆಗುತ್ತೆ ಕಂಪನಿಗಳಿಗೆ. ಯಾಕಂದ್ರೆ ಬಾರೋಯಿಂಗ್ ಮನಿ ಹ್ಯಾಸ್ ಬಿಕಮ್ ಚೀಪರ್. ಅದರಿಂದಾಗಿ ಗೂಡ್ಸ್ ಮತ್ತು ಸರ್ವಿಸಸ್ಗೆ ಒಂದಷ್ಟು ಹೈಯರ್ ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ. RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡೋದು ಇದೇ ಕಾರಣದಿಂದಾಗಿ, ಅಂದ್ರೆ ಇಕಾನಮಿಗೆ ಒಂದಷ್ಟು ಫ್ಯೂಲ್ ಅಂದ್ರೆ ಒಂದಷ್ಟು ಫೈರ್ ಅಥವಾ ಒಂದಷ್ಟು ಉತ್ತೇಜನ ಕೊಡ್ಲಿಕ್ಕೆ. ಬ್ಯಾಂಕಿನ ಇಂಟ್ರೆಸ್ಟ್ ರೇಟು ಕಟ್ಟಾದಾಗ ಷೇರು ಮಾರುಕಟ್ಟೆಗೆ ಅದೊಂದು ಪಾಸಿಟಿವ್ ನ್ಯೂಸ್ ಆಗುತ್ತೆ. ಯಾಕಂತಂದ್ರೆ ಹಲವಾರು ಕಂಪನಿಗಳು ಹ್ಯೂಜ್ ಅಮೌಂಟ್ ಲೋನ್ ಅನ್ನು ತಗೊಂಡಿರ್ತಾರೆ ಮತ್ತು ರೇಟ್ ಕಟ್ ಆಗಿರೋದ್ರಿಂದ ಕಡಿಮೆ ಇಂಟ್ರೆಸ್ಟ್ ಕಟ್ತಾರೆ. ಅಲ್ಲಿಗೆ ಆ ಕಂಪನಿಗಳಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಕಂಪನಿಗಳಿಗೆ ಪ್ರಾಫಿಟ್ ಜಾಸ್ತಿ ಆದಾಗ ಷೇರಿನ ಬೆಲೆ ಆ ಕಂಪನಿದು ಮೇಲಕ್ಕೆ ಹೋಗಲಿಕ್ಕೆ ಶುರುವಾಗುತ್ತೆ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡಿದ್ರೆ ಯಾವ್ಯಾವ ಕ್ಷೇತ್ರದ ಷೇರುಗಳಿಗೆ ಅನುಕೂಲ ಆಗ್ಬೋದು ಅಂತ ಒಂದು ಸಣ್ಣ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಷೇರುಗಳ ಬಗ್ಗೆ ಗಮನ ಇರಲಿ ಅಂತ. ಮೊದಲನೇದ್ದು ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸೆಕ್ಟರ್ ಸ್ಟಾಕ್ಸ್. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದಾಗ ಬ್ಯಾಂಕಿನ ಪ್ರಾಫಿಟಬಿಲಿಟಿ ಮೇಲೆ ಹೋಗುತ್ತೆ. ಅಲ್ಲದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಒಂದಷ್ಟು ಪ್ರಾಫಿಟ್ ಬರುತ್ತೆ. ಯಾಕಂದ್ರೆ ಕಾಸ್ಟ್ ಆಫ್ ಬಾರೋಯಿಂಗ್ ಕಮ್ಮಿ ಆಗುತ್ತೆ, ಹೈಯರ್ ಪ್ರಾಫಿಟ್ ಇನ್ ದ ಬಿಸ್ನೆಸ್. ಉದಾಹರಣೆಗೆ RBI ಅವರು 0.5% ಇಂಟ್ರೆಸ್ಟ್ ರೇಟ್ ಅನ್ನು ಏನಾದರೂ ಕಟ್ ಮಾಡಿದ್ರೆ ಆವಾಗ ಲೋನ್ಗಳಿಗೆ ಅವರು 0.3% ವರೆಗೂ ಕಮ್ಮಿ ಮಾಡಬಹುದು. 0.2% ಅಡಿಷನಲ್ ಇಂಟ್ರೆಸ್ಟ್ ಆವಾಗ ಬ್ಯಾಂಕ್ಗಳು ತಮ್ಮದು ಅಂತ ಘೋಷಣೆ ಮಾಡ್ಕೊಳ್ತಾರೆ. ಈಗ RBI ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗುವಂತ ಎರಡನೆಯ ಕ್ಷೇತ್ರ ರಿಯಲ್ ಎಸ್ಟೇಟ್ ಸೆಕ್ಟರ್. ಮೆಜಾರಿಟಿ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳನ್ನ ಜನ ತಗೊಳ್ಳೋದು ವಿತ್ ದ ಹೆಲ್ಪ್ ಆಫ್ ಲೋನ್ಸ್. ಇಂಟ್ರೆಸ್ಟ್ ರೇಟ್ ಕಟ್ ಆದಾಗ ಒಂದಷ್ಟು ಹೊಸ ಪರ್ಚೇಸ್ಗಳನ್ನು ಮಾಡ್ತಾರೆ ಪ್ರಾಪರ್ಟಿ. ಯಾಕಂತಂದ್ರೆ ಲೋವರ್ ಬರ್ಡನ್ ಆನ್ EMI ಅಂತ ಕಸ್ಟಮರ್ಸ್. ಅಂತಂದ್ರೆ ಜಾಸ್ತಿ ಹಣವನ್ನು ತಗೊಂಡ್ರು ಕೂಡ ಕಮ್ಮಿ ಬಡ್ಡಿ ಇರುವುದರಿಂದಾಗಿ ಒಂದಷ್ಟು EMI ಕಮ್ಮಿ ಆಗುತ್ತೆ. ಅದರಿಂದಾಗಿ ಫ್ಲ್ಯಾಟ್ಗಳು, ಕಮರ್ಷಿಯಲ್ ಪ್ರಾಪರ್ಟೀಸು, ರೆಸಿಡೆನ್ಷಿಯಲ್ ಪ್ರಾಪರ್ಟೀಸನ್ನು ಜನ ಹೆಚ್ಚುವರಿಯಾಗಿ ಪರ್ಚೇಸ್ ಮಾಡ್ತಾರೆ. ಅದರಿಂದಾಗಿ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಅನುಕೂಲ ಆಗುತ್ತೆ. ಉದಾಹರಣೆಗೆ DLF, ಗಾರ್ಡೆಡ್ ಪ್ರಾಪರ್ಟೀಸ್, ಬ್ರಿಗೇಡ್, ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಇತ್ಯಾದಿ. ಈಗ ಮೂರನೆಯ ಕ್ಷೇತ್ರ ಆಟೋಮೊಬೈಲ್ ಸೆಕ್ಟರ್ ಸ್ಟಾಕ್ಸ್. ಆಟೋಮೊಬೈಲ್ ಸೆಕ್ಟರ್ ಕೂಡ ಕಸ್ಟಮರ್ಸು ಸಾಮಾನ್ಯವಾಗಿ ಲೋನ್ ಅನ್ನು ತಗೊಂಡು ಸಾಲವನ್ನು ತೆಗೆದುಕೊಂಡು ತಮ್ಮ ಕಾರು, 2 ವೀಲರ್ ಅನ್ನು ಪರ್ಚೇಸ್ ಮಾಡ್ತಾರೆ. ಆವಾಗ ಲೋನಿನ ಅಮೌಂಟ್ ಕಮ್ಮಿ ಆದಾಗ ಅವರ ಡ್ರೀಮ್ ವೆಹಿಕಲ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ಅದರಿಂದಾಗಿ ಹೊಸ ಕಾರುಗಳು ಜಾಸ್ತಿ ಮಾರಾಟ ಆಗ್ತವೆ, ಮೋಟರ್ ಬೈಕ್ಗಳು ಜಾಸ್ತಿ ಮಾರಾಟ ಆಗ್ತವೆ. ಯಾಕಂದ್ರೆ ಅವರು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಕೊಡ್ತಾರೆ. ಉದಾಹರಣೆಗೆ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು ಅಂತಂದ್ರೆ ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್, M&M, ಬಜಾಜ್ ಆಟೋ, ಹೀರೋ ಮೋಟೋ ಕಾರ್ ಇತ್ಯಾದಿ. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ ನೀವೆಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟ್ ವಿದ್ಯಾರ್ಥಿಗಳು. ಆದಷ್ಟು ಹೊಸ ವಿಚಾರಗಳನ್ನು ದಿನವೂ ತಿಳ್ಕೊಳ್ಬೇಕು. ಅಂತಂದ್ರೆ ಈ ತರದ 3 ಸೆಕ್ಟರ್ಗಳಲ್ಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಂತಾನು ಕರೀತಾರೆ.
ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದಾಗ ಈ ಷೇರುಗಳಲ್ಲಿ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ. ಇದು ಎಷ್ಟು ನಿಜ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಸದ್ಯದ ಮಟ್ಟಿಗೆ ತಜ್ಞರು ಹೇಳೋದೇನಂತಂದ್ರೆ ಇನ್ನೂ ಒಂದು ಸಣ್ಣ ರ್ಯಾಲಿ ಆಗ್ಬೋದು ಬಿಫೋರ್ ದಿ ಮಾರ್ಕೆಟ್ ಫಾಲ್ಸ್ ಅಗೇನ್. ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಫಾರ್ ಶಾರ್ಟ್ ಟರ್ಮ್ ಅಂತ ತಜ್ಞರು ಏನು ಹೇಳಿದ್ದಾರೆ ಆ ಒಂದು ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಅದನ್ನು ದಯವಿಟ್ಟು ಗಮನಿಸಿ. ಉದಾಹರಣೆಗೆ ಹೀರೋ ಮೋಟೋಕಾರ್, ಇಂಡೋಸಿನ್ ಬ್ಯಾಂಕ್, HDFC AMC, IIFL ಸೆಕ್ಯೂರಿಟೀಸ್, ಫೆಡರಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಆಕ್ಸಿಸ್ ಬ್ಯಾಂಕ್, ಹ್ಯಾವೆಲ್ಸ್ ಇಂಡಿಯಾ, M&M, ಸಂವರ್ಧನ, ಮದರ್ಸನ್ ಅಂಡ್ ಒಬೆರಾಯ್ ರಿಯಾಲಿಟಿ. ಈಗ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಸ್ಟಾಕ್ಗಳು ಜಾಸ್ತಿ ಜಂಪ್ ಅನ್ನು ಕಂಡಿದ್ದಾವೆ RBI ಅನೌನ್ಸ್ಮೆಂಟ್ ಆದ ಮೇಲೆ? ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.